ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ 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 ಹೆಂಗ್ ಉಲ್ಟಾ ಹೊಡೆದ್ರು ನೋಡಿ. ಸುಮಲತಾ ನೋಡ್ತಾ ಉಲ್ಟಾ ಹೊಡೆದ್ಬಿಟ್ರು. ಅದು ಹೆಂಗ್ ಯೂಟರ್ ನೋಡಿದ್ರು ಅಂದ್ರೆ, ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ರಲ್ಲ, ನಾ ಕಂಟೆಸ್ಟ್ ಮಾಡೇ ಮಾಡ್ತೀನಿ, ಮಂಡ್ಯ ಬಿಟ್ಟೋಗೋ ಪ್ರಶ್ನೆನೇ ಇಲ್ಲ ಅಂತ. ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ, ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ರಲ್ಲ. ಈಗ ನೋಡಿ ಹೆಂಗ್ ಟರ್ನ್ ಆಗ್ಬಿಟ್ರು ಅಂದ್ರೆ, ನೋಡ್ತಾ ಹಂಗೆ ಕ್ಯಾಸೆಟ್ ಚೇಂಜ್ ಮಾಡ್ತಾರಲ್ಲ, ಹಂಗ್ ಚೇಂಜ್ ಆಗ್ಬಿಟ್ಟಿದೆ ಇದು. ಏನ್ ಹೇಳಿದ್ದಾರೆ ಹಂಗಾದ್ರೆ? ಸುಮಲತಾ ಏನ್ ಹೇಳಿದ್ದಾರೆ? ಇದನ್ನ ಹೇಳಿದ್ದೆ ನಿಮ್ಗೆ, ಹಿಂಗೇ ಹೇಳ್ತಾರೆ ಅಂತಾನೆ ಹೇಳಿದ್ದೆ ನಿಮ್ಗೆ. ನಂದು ಹಳೆ ಸ್ಟೋರಿ ತೆಗೆದು ನೋಡಿ, ನಿಮ್ಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಇದೇ ತರ ಹೇಳ್ತಾರೆ ಅಂದಿದ್ದೆ, ಆದ್ರೆ ದೇವೇಗೌಡರ ಹೆಸರು ಹೇಳ್ತಾರೆ ಅಂದಿದ್ದೆ, ಆದ್ರೆ ಈ ಕುಮಾರಸ್ವಾಮಿ ಅವರು ಹೆಸರು ಹೇಳಿದ್ದಾರೆ ಅಷ್ಟೇ. ಏನು ಈಗ ಸುಮಲತಾ ಅವ್ರು ಹೇಳ್ತಿರೋದು ಏನು ಅಂದ್ರೆ, ಆಯ್ತು ನಾ ಸ್ಪರ್ಧೆ ಮಾಡಲ್ಲ, ಆದ್ರೆ ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಟ್ ಆಗ್ಬೇಕು, ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಟ್ ಆದ್ರೆ ನಾ ಸ್ಪರ್ಧೆ ಮಾಡಲ್ಲ. ಇಷ್ಟೇ ಹೇಳಿಲ್ಲ ಅವರು. ಇಷ್ಟೇ ಹೇಳಿ ನಿಲ್ಸ್ಬಿಟ್ಟಿದ್ರೆ ಓಕೆ ಆಗಿತ್ತು. ಆದ್ರೆ ಅವ್ರೇನ್ ಮಾಡಿದ್ದಾರೆ, ಕುಮಾರಸ್ವಾಮಿ ಅಲ್ದೆ ಬೇರೆ ಯಾರಾದ್ರೂ ಕ್ಯಾಂಡಿಡೇಟ್ ಆಗ್ಬಿಟ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡೇ ಮಾಡ್ತೀನಿ, ಕುಮಾರಸ್ವಾಮಿ ಬಿಟ್ಟು ಬೇರೆ ಯಾರೇ JDS ಇಂದ ಅಭ್ಯರ್ಥಿ ಆದ್ರೂ ಕೂಡ ನಾನು ಕಣಕ್ಕಿಳಿತೀನಿ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ, ಇದನ್ನೂ ಹೇಳ್ಬಿಟ್ಟಿದ್ದಾರೆ. ಹೋಗ್ಲಿ, ಇಷ್ಟನ್ನಾದ್ರೂ ಹೇಳಿ ನಿಲ್ಸಿದ್ರಾ? ಇಲ್ಲ, ಇನ್ನೂ ಸೇರಿಸಿದ್ದಾರೆ, ಇನ್ನೂ ಹೇಳಿದ್ದಾರೆ. ಅವ್ರಿಗೆ ಮಾಡ್ತಿರೋದೇ ಅದಲ್ಲ. ದಿನಾ ಬೆಳಗ್ಗೆ ಇದ್ರು ಒಂದು ಪ್ರೆಸ್ ಕಾನ್ಫರೆನ್ಸ್. ಇವತ್ತು ಮತ್ತೂ ಒಂದು ಹೇಳಿರೋದೇನೆಂದ್ರೆ, ಕುಮಾರಸ್ವಾಮಿ ಅವ್ರು ಏನಾದರೂ ಕ್ಯಾಂಡಿಡೇಟ್ ಆದರೆ ಅವರಿಗೆ ನಾನು ಸಹಕಾರ ಕೊಡ್ತೀನಿ, ಅವ್ರ ಪರವಾಗಿ ಬಂದು ಪ್ರಚಾರ ಮಾಡ್ತೀನಿ, ಕ್ಯಾಂಪೇನ್ ಮಾಡ್ತೀನಿ. ಅದು ಬಿಟ್ಟು ಬೇರೆಯವರಾದರೆ ನಾನು ಕ್ಯಾಂಪೇನ್ ಮಾಡಲ್ಲ, ಸಹಕಾರ ಕೊಡಲ್ಲ, ನಾನು ಕೂಡ ಕಣಕ್ಕಿಳಿತೀನಿ, ಕ್ಯಾಂಡಿಡೇಟ್ ಆಗ್ತೀನಿ, ಸೋಲಿಸ್ತೀನಿ ಅನ್ನೋ ಅರ್ಥ. ಬಾಯಿ ಬಿಟ್ಟು ಹೇಳಿಲ್ಲ ಅಷ್ಟೇ ಸೋಲಿಸ್ತೀನಿ ಅಂತ, ಯಾಕಂದರೆ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ವಲ್ಲ, ಹಾಗಾಗಿ ಅದನ್ನು ಹೇಳಿಲ್ಲ. ಉಳಿದಾಗೆ ಅವ್ರು ಇನ್ನೇನೇನು ಹೇಳ್ಬೋದು ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಯಾಕೆ ಹೇಳಿದ್ದಾರೆ ಹಿಂಗೆ ಅದನ್ನು ಹೇಳ್ಬಿಡ್ತೀನಿ ನೋಡಿ ನಿಮಗೆ. ಲಾಸ್ಟ್ ಟೈಮು ಇವರ ಎದುರಾಳಿ ನಿಖಿಲ್ ಕುಮಾರಸ್ವಾಮಿ, ಈಗ ಕೇಳಿಬರ್ತಿರೋ ಮತ್ತೊಂದು ಹೆಸರು ಪುಟ್ಟರಾಜು ಅವ್ರದ್ದು. ಪುಟ್ಟರಾಜು ಅವ್ರ ಕ್ಯಾಂಡಿಡೇಟ್ ಆಗಲಿ ಅನ್ನೋದೇ ಕುಮಾರಸ್ವಾಮಿ ಅವ್ರ ಮನಸ್ಸಲ್ಲಿರೋದು. ಈಗ ಅವ್ರು ಹೈಕಮಾಂಡ್ ಮುಂದೆ ಹೇಳಿರೋದು, ಮೀನ್ಸ್ BJP ಹೈಕಮಾಂಡ್ ಮುಂದೆ ಹೋಗಿ ಹೇಳಿರೋದು, ಪುಟ್ಟರಾಜು ಕ್ಯಾಂಡಿಡೇಟ್ ಆಗಲಿ ಅಂತಾನೆ ಅವ್ರು ಹೇಳಿರೋದು, ನಿಖಿಲ್ ಆಗಲಿ ಅಂತಲೂ ಹೇಳಿಲ್ಲ. ಅವ್ರಿಗೆ ಈ ಸತಿ ನಿಖಿಲ್ನ ಕಣಕ್ಕಿಳಿಸಬೇಕು ಅನ್ನೋದು ತಲೆಯಲ್ಲಿ ಇಲ್ಲವೇ ಇಲ್ಲ ಅವರಿಗೆ, ಇನ್ಫ್ಯಾಕ್ಟ್. ಆದರೆ BJP ಹೈಕಮಾಂಡ್ ಏನು ಹೇಳ್ತಿದೆ, ಕುಮಾರಸ್ವಾಮಿ ಅವರೇ ನೀವೇ ನಿಲ್ಲಿ, ನೀವೇ ಕಣಕ್ಕಿಳಿರಿ, ನೀವು ಗೆದ್ದು ಬನ್ನಿ, ನಿಮ್ಮನ್ನು ಸೆಂಟ್ರಲ್ ಮಿನಿಸ್ಟರ್ ಮಾಡ್ತೀವಿ, ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ಕೆಲಸ ಮಾಡಿ ನೀವು ಅನ್ನೋ ಆಫರ್ನ BJP ಹೈಕಮಾಂಡ್ ಕುಮಾರಸ್ವಾಮಿ ಅವರ ಎದುರುಗಡೆ ಇಟ್ಟಿದೆ. ಇದು ಸುಮಲತಾ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಸುಮಲತಾ ಅವರಿಗೆ ಶುರು ಮಾಡ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಟ್ ಆದರೆ ನಾನು ಸಹಕಾರ ಕೊಡ್ತೀನಿ, ನಾನು ಕ್ಯಾಂಪೇನ್ ಮಾಡ್ತೀನಿ, ನಾನು ಗೆಲ್ಲಿಸ್ತೀನಿ ಅಂತೇಳಿ ಸುಮಲತಾ ಅವ್ರಿಗೆ ಶುರು ಹಚ್ಕೊಂಡಿದ್ದಾರೆ. ಅವರಿಗೆ ಅಲ್ಲಿ ಪುಟ್ಟರಾಜು ಕ್ಯಾಂಡಿಡೇಟ್ ಆಗೋದು ಬೇಕಾಗಿಲ್ಲ, ಅವರಿಗೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆಗೋದು ಬೇಕಾಗಿಲ್ಲ. ಯಾಕಂದರೆ ಪುಟ್ಟರಾಜು ಆದರೆ, ನಿಖಿಲ್ ಆದರೆ ಅವರು ಕಾಯಂ ಎಂಪಿಗಳು. ಆದರೆ ಕುಮಾರಸ್ವಾಮಿ ಅವರಾದರೆ ಅವರು ವಾಪಸ್ ಸ್ಟೇಟ್ ಪಾಲಿಟಿಕ್ಸಿಗೆ ಬಂದೇ ಬರ್ತಾರೆ. ಅವರು ಅಗೇನ್ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋ ಗುರಿ ಇಟ್ಕೊಂಡಿರೋರು. ಅವ್ರಿಗೆ ಸೆಂಟ್ರಲ್ ಮಿನಿಸ್ಟರ್ ಆಗಿ ಏನೋ ಮಾಡಬೇಕಾಗಿದೆ ಅನ್ನೋದಿಲ್ಲ ಅವರಿಗೆ. ಆದರೆ ವಾಪಸ್ ಸ್ಟೇಟ್ ಪಾಲಿಟಿಕ್ಸಿಗೆ ಅವ್ರು ಬಂದೇ ಬರ್ತಾರೆ. ಇವತ್ತಲ್ಲ ನಾಳೆ ಆ ಕಾನ್ಸ್ಟಿಟ್ಯೂನ್ಸಿ ಖಾಲಿ ಆಗೇ ಆಗುತ್ತೆ, ಅವಾಗ ನಾನು ಹೋಗ್ಬೋದು ಅನ್ನೋದು ಸುಮಲತಾ ಅವ್ರ ಲೆಕ್ಕಾಚಾರ. ಅದೇ ಕಾರಣಕ್ಕಾಗಿ ಇಲ್ಲಿವರೆಗೂ ಏನೇನು ಎಲ್ಲ ಪ್ರಯತ್ನ ಮಾಡಿದ್ರು ಅವರು, ನನಗೆ ಕೊಡ್ಬೇಕು ಟಿಕೆಟು, 500% ನನಗೆ, ನಾನೇ ಕ್ಯಾಂಡಿಡೇಟು, ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ. ಈಗ ಅವ್ರಿಗೆ ಒಂದು ಗೊತ್ತಾಗಿದೆ, ನನಗೆ ಮಂಡ್ಯ ಟಿಕೆಟ್ ಸಿಗಲ್ಲ ಅನ್ನೋದು ಒಂದು ಅವ್ರಿಗೆ ಕ್ಲಿಯರ್ ಆಗಿದೆ. ಎರಡನೇದು JDS ತೆಕ್ಕೆಗೆ ಮಂಡ್ಯ ಹೋಗಿದೆ. JDS ಇಂದ ಕ್ಯಾಂಡಿಡೇಟ್ ಯಾರಾಗ್ತಾರೆ ಇದಷ್ಟೇ ಈಗ ಉಳಿದಿರೋ ಕ್ವಶನ್ ಮಾರ್ಕು. ಇದಕ್ಕೆ ಉತ್ತರವನ್ನು ಇವರೇ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಅದು ಕೂಡ ಒಂದು ಒತ್ತಡ ತಂತ್ರದ ಮೂಲಕ. ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟರೆ ನಾನು ಇಂಡಿಪೆಂಡೆಂಟ್ ನಿಲ್ಲಲ್ಲ ಅನ್ನೋ ಒಂದು ಮೆಸೇಜ್ನ ಹೈಕಮಾಂಡಿಗೆ ಕನ್ವೆ ಮಾಡಿದ್ದಾರೆ. ಇದೆಲ್ಲ ಅಲ್ಲಿ ಪ್ರಭಾವ ಬೀರಲ್ಲ, ಆಯ್ತಾ? ಹೈಕಮಾಂಡ್ ಏನು ಯೋಚನೆ ಮಾಡುತ್ತೆ, ಗೆಲ್ಲಬೇಕು ಅಷ್ಟೇ. ಅವರು ಕುಮಾರಸ್ವಾಮಿ ಅವ್ರು ನಿಲ್ಲಿ ಅಂತಿರೋದು ಸುಮಲತಾ ಹೇಳಿದ್ದಾರೆ ಅಂತ ಅಲ್ಲ. ಅವರಿಗೆ ಕುಮಾರಸ್ವಾಮಿ ಆದರೆ ಅಲ್ಲಿ ಆರಾಮಾಗಿ ಗೆಲ್ಬೋದು, ಈಸಿ ಟಾಸ್ಕ್. ಅದು ಸರ್ವೆ ರಿಪೋರ್ಟಲ್ಲೂ ಬಂದಿದೆ. ಹಾಗಾಗಿ ಕುಮಾರಸ್ವಾಮಿ ಅವರೇ ನೀವೇ ನಿಲ್ಲಿ, ಸೆಂಟ್ರಲ್ ಮಿನಿಸ್ಟರ್ ಆಗಿ ಅಂತಲಿ BJP ಹೈಕಮಾಂಡ್ ಹೇಳ್ತಾ ಇದೆ. ಆದರೆ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಎಲೆಕ್ಷನ್ ಆದಮೇಲೆ ಏನೇನು ಡೆವಲಪ್ಮೆಂಟ್ ಆಗುತ್ತೆ, ಈ ಕಡೆ ಸಿದ್ದರಾಮಯ್ಯ DK ಶಿವಕುಮಾರ್ ನಡುವೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಇಲ್ಲಿ ಸರ್ಕಾರ ಏನಾದರೂ ಎಡವಟ್ಟಾದರೆ ಆಗ ವಾಪಸ್ ಬಂದು ಚೀಫ್ ಮಿನಿಸ್ಟರ್ ಆಗ್ಬೋದಾ, ಆ ಆಲೋಚನೆ ಅವ್ರ ತಲೆಯಲ್ಲಿದೆ. ಅವರಿಗೆ ಮುಂದೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ತಲೆಯಲ್ಲಿದೆ ಬಿಟ್ಟರೆ ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು, MP ಆಗಬೇಕು ಆ ಆಲೋಚನೆ ಅವ್ರ ತಲೆಯಲ್ಲಿ ಇಲ್ಲವೇ ಇಲ್ಲ, ಈಗಲೂ ಇಲ್ಲ ಅವರಿಗೆ. ಆದರೆ ಸುಮಲತಾ ಅವರಿಗೆ ಕುಮಾರಸ್ವಾಮಿ ಅಲ್ಲಿ MP ಆದರೆ ಒಳ್ಳೆಯದು ಭವಿಷ್ಯ ದೃಷ್ಟಿಯಿಂದ. ಅವರಿಗೀಗ ನಾನು ಹೇಳಿದ್ದೀನಿ 60 ವರ್ಷ ಏಜು, ಇನ್ನೂ 15 ವರ್ಷ ಪಾಲಿಟಿಕ್ಸ್ ಇದೆ. ಈ ಸತಿ MP ಟಿಕೆಟ್ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ನೆಕ್ಸ್ಟ್ ಸಿಗಲಿ ಅಂತಾರೆ ಅವರು. 2029ಕ್ಕೆ ನಿಲ್ತೀನಿ ಅಂತಾರೆ. ಆಮೇಲೆ ಮುಂದೆ ಮಗನಿಗೊಂದು ದಾರಿ ಮಾಡಿಕೊಟ್ಟು ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಅವ್ರದ್ದು. ಆ ಕಾರಣಕ್ಕಾಗಿ ಸುಮಲತಾ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದರೆ ನಾನು ಕ್ಷೇತ್ರ ಬಿಟ್ಕೊಡೋಕೆ ರೆಡಿ ಇದ್ದೀನಿ, ಆಗ ನಾನು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಲ್ಲ, ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಮಾಡಲ್ಲ,
ಜೊತೆಗೆ ಬಂದು ಪ್ರಚಾರ ಮಾಡ್ತೀನಿ, ಸಹಕಾರ ಕೊಡ್ತೀನಿ ಅಂತೆಲ್ಲ ಇಷ್ಟುದ್ದ ಹೇಳೋದಕ್ಕೆ ಕಾರಣ ಮತ್ತೇನೂ ಅಲ್ಲ, ಇದೇ ಮೇನ್ ರೀಸನ್. ಹಾಗಾದ್ರೆ ಕುಮಾರಸ್ವಾಮಿ ಏನ್ ಮಾಡ್ತಾರೆ ನೋಡಿ, ಅವರು ಒಂದು ಹಂತದವರೆಗೂ ಗತಾಯ ಪ್ರಯತ್ನ ಮಾಡಿ ಬಿಜೆಪಿ ಹೈಕಮಾಂಡ್ ನ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾರೆ. ಪುಟ್ಟರಾಜು ಅವ್ರನ್ನ ಕ್ಯಾಂಡಿಡೇಟ್ ಮಾಡೋಣ, ಗೆಲ್ಸದ್ ನನ್ನ ಜವಾಬ್ದಾರಿ, ನಾನೇ ಗೆಲ್ಸ್ಕೊಂಡು ಬರ್ತೀನಿ. ಒಂದ್ ವೇಳೆ ಸುಮಲತಾ ಅವರು ಇಂಡಿಪೆಂಡೆಂಟ್ ನಿಂತರು, ರೆಬೆಲ್ ಆದ್ರೂ ಕೂಡ ಅದನ್ನ ಎದುರಿಸಿ ಗೆಲ್ಸ್ಕೊಂಡ್ಬರೋದು ನನ್ನ ಜವಾಬ್ದಾರಿ ಅಂತೇಳಿ ಕನ್ವಿನ್ಸ್ ಮಾಡುವಂತ ಎಲ್ಲ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಆಲ್ರೆಡಿ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ನಾನು ನಿಮಗೆ ಫೋಟೋ ತೋರಿಸ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಮಂಡ್ಯದ ಮಾಜಿ ಶಾಸಕರ ಜೊತೆ ನಡೆದಂಥ ಸಭೆ. ಇದರಲ್ಲಿ ಪುಟ್ಟರಾಜು ಇದ್ದಾರೆ, ರವೀಂದ್ರ ಶ್ರೀಕಂಠ ಇದ್ದಾರೆ, ಎಲ್ಲ ಇದ್ದಾರೆ ಬಿಡಿ, DC ತಮ್ಮಣ್ಣ ಇದ್ದಾರೆ. ಸೊ ಎಲ್ಲ ಮಂಡ್ಯದ ಸೀನಿಯರ್ ಲೀಡರ್ಸ್ ಇದ್ದಾರಲ್ಲಿ. ಸೊ ಅವರೆಲ್ಲರನ್ನೂ ಕೂರಿಸ್ಕೊಂಡು ಆಗ್ಲೂ ಕುಮಾರಸ್ವಾಮಿ ಅವರು ಹೇಳಿರೋದು ಅದೇ, ನನಗೇನು ಇಲ್ಲಿ ಅಂತಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಒತ್ತಾಯ ಮಾಡ್ತಿದ್ದಾರೆ, ಅಮಿತ್ ಶಾ ಅವರೇ ಹೇಳಿದ್ದಾರೆ. ಆದರೆ ನನಗೆ ಮನಸ್ಸಿಲ್ಲ, ನಾನು ಪುಟ್ಟರಾಜು ಅವ್ರು ಮಾಡೋಣ ಅಂತ ಮಾಡಿದ್ದೀನಿ ಅಂತಲಿ ಎಲ್ರಿಗೂ ಹೇಳಿದ್ದಾರೆ. ಸೊ ಅವರೆಲ್ಲ ಅಣ್ಣ ನೀವು ಯಾರು ಮಾಡಿದ್ರು ಓಕೆ, ನಾವು ಓಡಾಡ್ತೀವಿ, ಮಾಡ್ತೀವಿ, ಗೆಲ್ಸ್ಕೊಂಬರೋದು ನಮ್ಮ ಜವಾಬ್ದಾರಿ ಅಂತೇಳಿ ಅವರು ಎಲ್ಲ ಹೇಳಿದ್ದಾರೆ. ಸೊ ಇಲ್ಲಿಂದೆಲ್ಲ ಪಿಕ್ಚರ್ ಮುಗ್ದಿದೆ. ಈಗೇನಿದ್ರು ಡೆಲ್ಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಅಮಿತ್ ಶಾ ಅವರು ಆಯ್ತು, ಎಸ್ ಓಕೆ ಪುಟ್ಟರಾಜು ಎಸ್ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಿ ಗೆಲ್ಸ್ಕೊಂಬನ್ನಿ ಅಂತ ಹೇಳ್ಬಿಟ್ರೆ ಮುಗೀತು, ಚರ್ಚೆ ಮುಂದುವರೆಯಲ್ಲ ಅಲ್ಲಿಗೆ. ಆದರೆ ಇಲ್ಲಿಯವರೆಗೂ ಏನು ಸ್ಟ್ಯಾಂಡ್ ಇದೆ ಬಿಜೆಪಿ ಹೈಕಮಾಂಡ್ದು, ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಆಗಬೇಕು, ಅವರಲ್ಲ ಆದರೆ ಸುತ್ತ 5-6 ಕ್ಷೇತ್ರಕ್ಕೆ ಲಾಭ ಆಗುತ್ತೆ ಅನ್ನೋ ಅಂಥ ಲೆಕ್ಕಾಚಾರ ಏನಿದೆಯಲ್ಲ, ಆ ಕ್ಯಾಲ್ಕುಲೇಷನ್ ಇಟ್ಕೊಂಡು ಕುಮಾರಸ್ವಾಮಿ ಅವರೇ ಇಳಿಬೇಕು ಅಲ್ಲಿ ಪಟ್ಟಿಟ್ಕೊಂಡು ನಿಂತರೆ ಆಗ ಕುಮಾರಸ್ವಾಮಿ ಅವರು ಅನಿವಾರ್ಯವಾಗಿ ಕ್ಯಾಂಡಿಡೇಟ್ ಆಗಬೇಕಾಗುತ್ತೆ, ಡೆಲ್ಲಿಗೆ ಹೋಗಬೇಕಾಗುತ್ತೆ, ಸೆಂಟ್ರಲ್ ಮಿನಿಸ್ಟರ್ ಆಗಬೇಕಾಗುತ್ತೆ. ಬಹುಶಃ ಅದೆಲ್ಲವೂ ಕೂಡ ಬೇರೆ ಇದೆ ಚಿತ್ರಣ ಬಿಡಿ. ಬಟ್ ಹಂಗಾಗುತ್ತಾ ಗೊತ್ತಿಲ್ಲ. ಆದರೆ ಸುಮಲತಾ ಅವರು ಹಂಗಾಗಲಿ ಅಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಟ್ ಆಗಲಿ ಅಂತ ಹೇಳಿ ಒಂದು ಮೆಸೇಜ್ನ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಮಂಡ್ಯದಿಂದ ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಟ್ ಆಗಬೇಕಾ, ಪುಟ್ಟರಾಜು ಅವ್ರು ಆಗಬೇಕಾ, ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರು ಆಗಬೇಕಾ? ಯಾರು ಕ್ಯಾಂಡಿಡೇಟ್ ಆಗಬೇಕು? ಮಂಡ್ಯದಿಂದ ಬಿಜೆಪಿ JDS ಮೈತ್ರಿಕೂಟದ ಅಭ್ಯರ್ಥಿ ಯಾರಾಗಬೇಕು? ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.